ಈಗ ಯಾವ ರೀತಿ ಸರ್ ಅಂದರೆ ಸುಪ್ರೀಂ ಕೋರ್ಟ್ಗೆ ಹೋಗೋ ರೀತಿ ಆಗಿರ್ಬೋದಾ, ಏನು ರೀತಿ ಏನನ್ನ ಅಂದರೆ ಯಾವುದನ್ನ ಎತ್ತಿ ಹಿಡಿತಾ ಇದ್ದೀರಿ ಅದರಲ್ಲಿ? ಸೊ ಇದಕ್ಕೆ ಮೇಲ್ಮನವಿಯನ್ನು ಸಲ್ಲಿಸಿ ಸ್ಟೇ ತರಬೇಕು ಅಂತಂದರೆ ಒಂದೇ ಒಂದು, ಈಗ ಮೇಲ್ಮನವಿಯನ್ನು ಸಲ್ಲಿಸದೇ ಹೋದ ಪಕ್ಷದಲ್ಲಿ ಸರ್ಕಾರ ಇವತ್ತು ನಮ್ಮ ಏನು ಉಚ್ಚ ನ್ಯಾಯಾಲಯ ಕೊಟ್ಟಿರ್ತಕ್ಕಂಥ ಆದೇಶ ಇದೆ ಅದನ್ನು ಒಪ್ಪಿಕೊಂಡಾಗುತ್ತೆ. ಈಗ ನಮ್ಮ ಸರ್ಕಾರದ ಒಲವು ಯಾವ ರೀತಿ ಇದೆ ಸರ್? ಅಂದರೆ ಏನು ಬೈಕ್ ಟ್ಯಾಕ್ಸಿ ತರುವಂಥ ಒಲವಿದೆಯಾ, ಇಲ್ಲ ಮುಂದೆ ಸ್ಟೇ ಹೋಗೋಣ ಅಂತ ಏನೋ ಒಲವಿದೆಯಾ? ಸರ್ ನೋಡಿ ಸರ್, ಒಂದು ಮೊದಲನೇದಾಗಿ ಸುರಕ್ಷತೆ ಅನ್ನೋದು ಬೈಕ್ ಟ್ಯಾಕ್ಸಿಯಲ್ಲಿ ಸಾಧ್ಯನೇ ಇಲ್ಲ ಸರ್. ಬೈಕ್ ಟ್ಯಾಕ್ಸಿಯವನು ಬರೀ ಬೈಕಿಗೆ ಮಾತ್ರ ಆಕ್ಸಿಡೆಂಟ್ ಆಗೋದಿಲ್ಲ. ಬೈಕಲ್ಲಿ ಕೂತಿರ್ತಕ್ಕಂಥ ವ್ಯಕ್ತಿ ಇವಾಗ ಹೋಗ್ತಾ ಇದ್ದಾಗ ಬಿದ್ದಾಗ ಪಾಪ ಹಿಂದೆಯಿಂದ ಬರ್ತಕ್ಕಂಥ ಯಾವುದೋ ಟೂ ವೀಲರ್ ಆಕ್ಸಿಡೆಂಟ್ ಮಾಡಿದ್ರು ಅವನಿಗೂ ಅನಾನುಕೂಲ. ಪ್ರಿಯ ವೀಕ್ಷಕರೇ, ನೀವೇನು ನೋಡ್ತಾ ಇದ್ದೀರಾ ಬೈಕ್ ಟ್ಯಾಕ್ಸಿ ಈಗ 5-6 ವರ್ಷಗಳಿಂದ ಏನು ನಡ್ಕೊಂಡು ಬರ್ತಾ ಇತ್ತು. ಬೈಕ್ ಟ್ಯಾಕ್ಸಿ ಬೇಕು ಅನ್ನೋದು ಒಂದು ಕಡೆ ಆದರೆ ಬೈಕ್ ಟ್ಯಾಕ್ಸಿ ಬೇಡ ಅನ್ನೋದು ಇನ್ನೊಂದು ಕಡೆ ಆಗಿದೆ. ಈ ರೀಸೆಂಟಾಗಿ ಹೈಕೋರ್ಟ್ ಕೂಡ ಒಂದು ಆದೇಶನ ಹೊರಡಿಸುತ್ತೆ, ಬೈಕ್ ಟ್ಯಾಕ್ಸಿಗೆ ಒಂದು ಅನುಕೂಲ ಆಗೋದು ರೀತಿ ಮಾಡಿ ಅಂತ ಹೇಳ್ಬಿಟ್ಟು ಸರ್ಕಾರಕ್ಕೆ. ಅದ್ರ ಬಗ್ಗೆ ಮಾತಾಡೋಕ್ಕೆ ನಮ್ಮ ಜೊತೆಗೆ ನಟರಾಜ್ ಶರ್ಮಾ ವಕೀಲರಿದ್ದಾರೆ. ಸರ್ ನಮಸ್ತೆ. ಸರ್, ಈಗ ಬೈಕ್ ಟ್ಯಾಕ್ಸಿ ವಿಚಾರವಾಗಿ ಈಗ ಆದೇಶ ಬಂತು, ನಿಮಗೂ ಗೊತ್ತಿರುತ್ತೆ, ಏನೇನಾಯಿತು ಸರ್ ಅದು? ನೋಡಿ, ಆದೇಶದಲ್ಲಿ 3 ಪ್ರಮುಖವಾದಂಥ ಡೈರೆಕ್ಷನ್ಸನ್ನು ರಾಜ್ಯ ಸರ್ಕಾರಕ್ಕೆ ಕೊಟ್ಟಿದೆ. ಮೊದಲನೇದಾಗಿ ಏನು ಅಗ್ರಿಗೇಟರ್ ಲೈಸೆನ್ಸ್ಗಳನ್ನು ಅರ್ಜಿಗಳನ್ನು ಹಾಕ್ಕೊಂಡಿದ್ದಾರೆ, ಈ ಅರ್ಜಿಗಳನ್ನು ಮೊದಲು ಪರಿಗಣಿಸಿ ಅನ್ನುವಂಥದ್ದು. ಎರಡನೇದು, ಏನು ಬೈಕ್ ಟ್ಯಾಕ್ಸಿಗಳವ್ರು ಇದ್ದಾರೆ ಅವರು ಆ ಪರ್ಮಿಟ್ಗೆ ಏನಾದರೂ ಅರ್ಜಿಗಳನ್ನು ಹಾಕ್ಕೊಂಡ್ರೆ ಅವರಿಗೆ ಪರ್ಮಿಟ್ಗಳನ್ನು ಕೊಡಿ ಅಂತೇಳ್ಬಿಟ್ಟು ಹೇಳಿದ್ದಾರೆ. ಮತ್ತು ಅವರೇನಾದರೂ ಎಲ್ಲೋ ಬೋರ್ಡ್ ರಿಜಿಸ್ಟ್ರ್ ಮಾಡ್ಕೊತಾರೆ ಅಂದರೆ ಅವ್ರಿಗೆ ಎಲ್ಲೋ ಬೋರ್ಡ್ ರಿಜಿಸ್ಟ್ರ್ ಮಾಡ್ಕೊಳ್ಳೋಕ್ಕೆ ಅನುಕೂಲ ಮಾಡಿಕೊಡಿ ಅನ್ನೋಂಥ ಒಂದು ಡೈರೆಕ್ಷನ್ನು ಕೊಟ್ಟಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಮೊದಲನೇದಾಗಿ ನಾನು ಹೇಳಲಿಕ್ಕೆ ಬಯಸೋದಿಷ್ಟೇ, ಇವತ್ತು ರಾಜ್ಯದಲ್ಲಿ ನಮ್ಮ ಹೋರಾಟ ಇರ್ತಕ್ಕಂಥದ್ದು ಖಾಸಗಿ ಸಾರಿಗೆ ಸಂಘಟನೆಗಳ ಒಕ್ಕೂಟದ ಹೋರಾಟ ಹಿಂದಿನಿಂದ ಇದ್ದಿರ್ತಕ್ಕಂಥದ್ದು. ಕರ್ನಾಟಕ ರಾಜ್ಯಕ್ಕೆ ನಮಗೆ ಎಸ್ಪೆಷಲಿ ನಮ್ಮ ಬೆಂಗಳೂರು ನಗರ ಆಗಿರ್ಬೋದು, ಉಳಿದಂಥ ಎಲ್ಲ ಜಿಲ್ಲೆಗಳಿಗೆ ಬೈಕ್ ಟ್ಯಾಕ್ಸಿಯ ಅಗತ್ಯತೆ ಇಲ್ಲ ಅನ್ನುವಂಥದ್ದು. ಈ ಒಂದು ಇದರಲ್ಲಿ ನಾವಿವತ್ತು ಏನು ಆದೇಶ ಬಂದಿದೆ, ಈ ಆದೇಶಕ್ಕೆ ವಿರುದ್ಧವಾಗಿ, ಆದೇಶ ವಿರುದ್ಧ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಆದೇಶದಲ್ಲಿ ಕೆಲವೊಂದು ಇದನ್ನು ಗಣನೆಗೆ ತೆಗೆದುಕೊಳ್ಳದೇ ಇರೋ ಕಾರಣದಿಂದ, ಕೆಲವೊಂದು ಅಂಶಗಳು ನಾವು ಮಾಡಿರ್ತಕ್ಕಂಥ ಅಂಶಗಳನ್ನು ಗಣನೆಗೆ ತೆಗೆದುಕೊಳ್ಳದೇ ಇರೋ ಕಾರಣದಿಂದ ನಾವು ಸಬ್ಮಿಷನ್ ಮಾಡಿರ್ತಕ್ಕಂಥದ್ದನ್ನು, ಅದೇ ರೀತಿಯಲ್ಲಿ ಸರ್ಕಾರ ಒಂದು ಮಾಡಿರ್ತಕ್ಕಂಥ ಅಂಶಗಳನ್ನು ಗಣನೆಗೆ ತೆಗೆದುಕೊಳ್ಳದೇ ಇರೋ ಕಾರಣದಿಂದ ಇದನ್ನು ಮೇಲ್ಮನವಿಯನ್ನು ಸಲ್ಲಿಸಬೇಕು ಅನ್ನೋಂಥದ್ದು ನಮ್ಮ ಒತ್ತಾಯ ಆಗಿದೆ ಸರ್. ಈಗ ಯಾವ ರೀತಿ ಸರ್ ಅಂದರೆ ಸುಪ್ರೀಂ ಕೋರ್ಟ್ಗೆ ಹೋಗೋ ರೀತಿ ಆಗಿರ್ಬೋದಾ, ಏನು ರೀತಿ ಏನನ್ನ ಅಂದರೆ ಯಾವುದನ್ನು ಎತ್ತಿ ಹಿಡಿತಾ ಇದ್ದೀರಿ ಅದರಲ್ಲಿ? ಸರ್, ಈಗ ಮೊದಲನೇದಾಗಿ ಒಂದು ರೂಲ್ಸನ್ನು ಮಾಡೋದು ಬಿಡೋದು ಸರ್ಕಾರಕ್ಕೆ ಬಿಟ್ಟಿರ್ತಕ್ಕಂಥ ಕೆಲಸ. ಆದರೆ ಸರ್ಕಾರಕ್ಕೆ ಡೈರೆಕ್ಷನ್ ಕೊಡೋದರಲ್ಲಿ, ಹೈಕೋರ್ಟ್ ಡೈರೆಕ್ಷನ್ ಕೊಡೋದರಲ್ಲಿ ಅದಕ್ಕೆ ಅಧಿಕಾರವಿದೆಯಾ ಅನ್ನುವಂಥದ್ದು ಪ್ರಪ್ರಥಮವಾಗಿ ಕಾನೂನಿನಡಿಯಲ್ಲಿ ಇರ್ತಕ್ಕಂಥ ಒಂದು ಸಂವಿಧಾನಾತ್ಮಕ ಪ್ರಶ್ನೆ ಆಗಿದೆ. ಇದನ್ನು ಪ್ರಶ್ನಿಸಿ ಇವತ್ತು ಮೊದಲನೇದಾಗಿ ರಾಜ್ಯ ಸರ್ಕಾರ ಅಪೀಲ್ ಹೋಗಬೇಕು, SLP ಸ್ಪೆಷಲ್ ಲೀವ್ ಪಿಟಿಷನ್ ಹೋಗಬೇಕು ಅನ್ನೋವಂಥದ್ದನ್ನು ನಮ್ಮ ಒತ್ತಾಯ ಆಗಿರ್ತಕ್ಕಂಥದ್ದು ಸರ್. ಈಗ ಅಕಸ್ಮಾತ್ ಏನಾದ್ರು ಈಗ ಹೋಗುವಂಥ ಈಗ ಅಂದರೆ ಇಷ್ಟು ದಿನಗಳ ಕಾಲ ಏನಾದ್ರು ಅವಕಾಶ ಇದೆಯಾ ಸುಪ್ರೀಂ ಕೋರ್ಟ್ಗೆ ಹೋಗೋಕ್ಕೆ ಅಥವಾ ಏನಾದ್ರು? ಖಂಡಿತ ಸರ್, ಈಗ 30 ದಿನಗಳ ಕಾಲ ಅವಕಾಶ ಇದೆ SLP ಹೋಗಲಿಕ್ಕೆ. ಅದರಲ್ಲಿ ನಾವು 23ನೇ ತಾರೀಕು ತನಕ ರಾಜ್ಯ ಸರ್ಕಾರಕ್ಕೆ ನಾವು ಒಂದು ನಮ್ಮ ಮನವಿಯಲ್ಲಿ ಒತ್ತಾಯವನ್ನು ಮಾಡಿದ್ದೀವಿ. ಇದೇ ತಿಂಗಳು 23ರ ಒಳಗೆ ರಾಜ್ಯ ಸರ್ಕಾರ ಒಂದು ಸ್ಪೆಷಲ್ ಲೀವ್ ಪಿಟಿಷನ್ನ ಅಪೀಲನ್ನು ಮೇಲ್ಮನವಿಯನ್ನು ಸುಪ್ರೀಂ ಕೋರ್ಟಲ್ಲಿ ಸಲ್ಲಿಸಬೇಕು. ಮತ್ತು ಇವತ್ತೇನು ಆದೇಶ ಬಂದಿದೆ, ಈ ಆದೇಶಕ್ಕೆ ತಡೆಯಾಜ್ಞೆಯನ್ನು ತರಬೇಕು ಅಂತ. ಈಗ ಮೊದಲನೇದಾಗಿ ಕೆಲವು ನಮ್ಮ ಚಾಲಕರಲ್ಲಿ ಒಂದು ಗೊಂದಲ ಇದೆ, ಯಾಕೆ ಇದಕ್ಕೆ ಮೇಲ್ಮನವಿಯನ್ನು ಸಲ್ಲಿಸಿ ಸ್ಟೇ ತರಬೇಕು ಅಂತಂದರೆ ಒಂದೇ ಒಂದು, ಈಗ ಮೇಲ್ಮನವಿಯನ್ನು ಸಲ್ಲಿಸದೇ ಹೋದ ಪಕ್ಷದಲ್ಲಿ ಸರ್ಕಾರ ಇವತ್ತು ನಮ್ಮ ಏನು ಉಚ್ಚ ನ್ಯಾಯಾಲಯ ಕೊಟ್ಟಿರ್ತಕ್ಕಂಥ ಆದೇಶ ಇದೆ ಅದನ್ನು ಒಪ್ಪಿಕೊಂಡಂಗಾಗತ್ತೆ. ಇವತ್ತು ನಾವು ರೂಲ್ಸ್ ಮಾಡದೇ ಇರ್ಬೋದು, ಮುಂದಿನ ದಿನಗಳಲ್ಲಿ ಅದು ರೂಲ್ಸ್ ಮಾಡುವಂಥ ಒಂದು ಒತ್ತಾಯ ಅದು ಸರ್ಕಾರದ ಮೇಲೆ ಬೀಳುತ್ತೆ. ಮತ್ತು ಅಪೀಲ್ ಹೋಗದೇ ಇದ್ದಾಗ ಏನಾಗುತ್ತೆ ಅಂತಂದರೆ ಈ ಅಗ್ರಿಗೇಟರ್ ಕಂಪನಿಗಳು ನಮ್ಮ ಸರ್ಕಾರದ ಮೇಲೆ ಕಂಟೆಂಪ್ಟ್ ಆಫ್ ಕೋರ್ಟ್ ಹಾಕುವಂಥ ಇದು ಕೂಡ ಅವ್ರಿಗೆ ಒಂದು ದಾರಿ ಕೂಡ ಇರುತ್ತೆ. ಅದರಿಂದ ನಾನು ಸರ್ಕಾರವನ್ನು ಒತ್ತಾಯ ಈ ಕಾರಣದಿಂದ ಮಾಡ್ತಾಯಿದ್ದೀನಿ, ದಯವಿಟ್ಟು ಮೊದಲು ಹೋಗಿ ಸ್ಟೇ ತನ್ನಿ ಈ ಆರ್ಡ್ರಿಗೆ. ಈ ಸ್ಟೇ ಆರ್ಡ್ರ್ ತಂದಾಗ ಏನಾಗುತ್ತೆ, ಸರ್ಕಾರನೂ ಸೇಫು, ನಮ್ಮಲ್ಲಿ ನಾವು ಇದು ಏನು ರೂಲ್ಸನ್ನು ಫ್ರೇಮ್ ಮಾಡಬೇಕಾ ಬೇಡವಾ ಅನ್ನೋದನ್ನು ಕೂಡ ಇವಾಗ ಅದರಲ್ಲೂ ಇನ್ನೊಂದು ಆದೇಶ ಅಂತಂತಂದರೆ
ಬೈಕ್ ಟ್ಯಾಕ್ಸಿಗಳಿಗೆ ನೀವು ರೂಲ್ಸ್ ಆ್ಯಂಡ್ ಫ್ರೇಮ್ ಮಾಡಿ ಅನ್ನೋಂಥದ್ದು ಕೂಡ ಕೊಟ್ಟಿರ್ತಕ್ಕಂಥದ್ದು ಮೇಯ್ನ್ ಮುಖ್ಯವಾಗಿ. ಅದು ಕೂಡ ಗಣನೆಗೆ ತೆಗೆದುಕೊಳ್ಬೇಕು ಅಂದಾಗ ಈಗ ರೂಲ್ಸ್ ಫ್ರೇಮ್ ಎಷ್ಟು ದಿನದೊಳಗೆ ಮಾಡಬೇಕು? ಸಾಮಾನ್ಯವಾಗಿ 30 ದಿವಸ, 40 ದಿವಸ, 60 ದಿವಸ ಅಥವಾ 3 ತಿಂಗಳು. ಈ 3 ತಿಂಗಳೊಳಗೂ ಮಾಡಲಿಲ್ಲ ಅಂದಾಗ ಏನಾಗುತ್ತೆ? ನೆಕ್ಸ್ಟ್ ಪ್ರಶ್ನೆ, ಯಾರು ಅರ್ಜಿದಾರ ಇರ್ತಾರೆ? ಇವತ್ತು ಅರ್ಜಿದಾರದ ಕಂಪ್ನಿಗಳು, ಅಗ್ರಿಗೇಟರ್ ಕಂಪ್ನಿಗಳಿವೆ. ಅವು ನೀವು ಕೊಟ್ಟಿರ್ತಕ್ಕಂಥ ಆದೇಶವನ್ನು ಸರ್ಕಾರ ಉಲ್ಲಂಘನೆ ಮಾಡಿದೆ, ಆದ್ದರಿಂದ ಇದರ ಮೇಲೆ ನಾವು ಕಂಟೆಂಪ್ಟ್ ಇನಿಷಿಯೇಟ್ ಮಾಡ್ತಾಯಿದ್ದೀವಿ, ನ್ಯಾಯಾಂಗ ಉಲ್ಲಂಘನೆಯ ಕೇಸನ್ನು ನಾವು ದಾಖಲಿಸ್ತಾ ಇದ್ದೀವಿ. ಆಗ ಸರ್ಕಾರ ಮಂಡಿಯೂರಿ ಇದನ್ನು ರೂಲ್ಸನ್ನು ಮಾಡಲೇಬೇಕಾದಂಥ ಒಂದು ಪರಿಸ್ಥಿತಿಗೆ ರೀಚ್ ಆಗುತ್ತೆ. ಆ ಕಾರಣದಿಂದ ಅದಕ್ಕೆ ಅವಕಾಶವನ್ನು ಕೊಡ್ದಿರ ಅಗ್ರಿಗೇಟರ್ ಕಂಪ್ನಿಗಳಿಗೆ ಅವಕಾಶವನ್ನು ಮಾಡಿಕೊಡ್ಬಾರ್ದು ಅಂತಂದರೆ ಸರ್ಕಾರ ಈ 23ನೇ ತಾರೀಕು ಒಳಗೆ ಒಂದು ಸ್ಪೆಷಲ್ ಲೀವ್ ಪಿಟಿಷನ್ ಹಾಕ್ಕೋಬೇಕು, ಮೇಲ್ಮನವಿಯನ್ನು ಸಲ್ಲಿಸಿ ಅದಕ್ಕೆ ತಡೆಯಾಜ್ಞೆಯನ್ನು, ಏನು ನಮ್ಮ ಉಚ್ಚ ನ್ಯಾಯಾಲಯ ಕೊಟ್ಟಿರ್ತಕ್ಕಂಥ ಆದೇಶಕ್ಕೆ ತಡೆಯಾಜ್ಞೆಯನ್ನು ತರಬೇಕು ಅಂತೇಳಿ ಕೋರ್ಕೊತೀನಿ ಸರ್. ಈಗ ನಮ್ಮ ಸರ್ಕಾರದ ಒಲವು ಯಾವ ರೀತಿ ಇದೆ ಸರ್? ಅಂದರೆ ಏನೋ ಬೈಕ್ ಟ್ಯಾಕ್ಸಿ ತರುವಂಥ ಒಲವಿದೆಯಾ, ಇಲ್ಲ ಮುಂದೆ ಸ್ಟೇ ಹೋಗೋಣ ಅಂತ ಏನಾದ್ರು ಒಲವಿದೆಯಾ ಸರ್? ಮಾನ್ಯ ಮಂತ್ರಿಗಳಂತೂ ನಮ್ಮ ಕಡೆ 100% ಇದ್ದಾರೆ. ಅವರ ಒಲವಂತೂ ಚಾಲಕರ ಪರ ಇದೆ, ಅವರ ಧ್ವನಿಯಂತೂ ಚಾಲಕರ ಪರ ಇದೆ. ಆದರೆ ಇಲ್ಲಿ ಎಲ್ಲೋ ಒಂದು ರೀತಿಯಲ್ಲಿ ನನಗೆ ಮೊನ್ನೆ ವಿಧಾನಸೌಧದ ಒಂದು ಪಡಸಾಲೆಯಲ್ಲಿ ದೊರೆತಂಥ ಮಾಹಿತಿಯ ಪ್ರಕಾರ ಇವತ್ತು ಇವರು ಬೈಕ್ ಟ್ಯಾಕ್ಸಿ ಚಾಲಕರು ಹೋಗ್ಬಿಟ್ಟು ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಿದ್ದಾರೆ. ರಾಹುಲ್ ಗಾಂಧಿಯವ್ರನ್ನ ಭೇಟಿ ಮಾಡಿರ್ತಕ್ಕಂಥದ್ದು, ರಾಹುಲ್ ಗಾಂಧಿಯವರು ಒಂದು ಕರೆ ಮಾಡಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅವ್ರಿಗೆ ಸಹಾಯ ಮಾಡಿ ಬೈಕ್ ಟ್ಯಾಕ್ಸಿ ಚಾಲಕರಿಗೆ ಅನ್ನೋವಂಥ ಒಂದು ಕರೆ ಮಾಡಿ ತಿಳಿಸಿದ್ದಾರೆ, ಪತ್ರವನ್ನು ಕೂಡ ಬರೆದಿದ್ದಾರೆ ಅನ್ನೋವಂಥ ಮಾಹಿತಿ ಸಿಕ್ಕಿದೆ. ಈ ಮಾಹಿತಿಯ ಆಧಾರದ ಮೇಲೆ ನಮಗನ್ನಿಸೋದು, ಇವತ್ತು ಮಂತ್ರಿಗಳು ಎಷ್ಟೇ ಎಫರ್ಟ್ ಹಾಕಿ ಎಷ್ಟೇ ನಮ್ಮ ಜೊತೆಯಲ್ಲಿದ್ದರೆ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಈ ಒಂದು ಮೇಲ್ಮನವಿಯನ್ನು ಸಲ್ಲಿಸಲಿಕ್ಕೆ ಸುಪ್ರೀಂ ಕೋರ್ಟಲ್ಲಿ ಮೇಲ್ಮನವಿಯನ್ನು ಸಲ್ಲಿಸಿ ಈ ಆದೇಶಕ್ಕೆ ಒಂದು ತಡೆಯಾಜ್ಞೆಯನ್ನು ತರಿಸಲಿಕ್ಕೆ ರಾಜ್ಯ ಸರ್ಕಾರ ಒಂದು ಪರ್ಮಿಷನ್ ಕೊಡಬೇಕಾಗಿದೆ. ಆ ಪರ್ಮಿಷನನ್ನು ಕೊಡದೆ ಹೋದ ಪಕ್ಷದಲ್ಲಿ ಮಾನ್ಯ ಮಂತ್ರಿಗಳ ಕೈನಲ್ಲಿ ಏನಿರುತ್ತೆ ಅವಾಗ? ನಾವು ಮಂತ್ರಿಗಳನ್ನೇ ಬೈಕೊಂಡು ಓಡಾಡ್ತೀವಿ. ಅವಾಗ ಸಾರಿಗೆ ಮಂತ್ರಿಗಳು ಸರಿ ಇಲ್ಲ, ಮಂತ್ರಿಗಳು ಅವರ ವ್ಯಾಪ್ತಿಯಲ್ಲಿ, ಅಧಿಕಾರ ವ್ಯಾಪ್ತಿಯಲ್ಲಿ ಇಷ್ಟು ದಿನ ಏನಿತ್ತು ಅದನ್ನು ಮಾತ್ರನೇ ಹೇಳಬಲ್ಲವೇ ಹೊರತು ಗೊತ್ತಿಲ್ಲದೆ ಇರ್ತಕ್ಕಂಥವ್ರು ಏನು ಮಾಡ್ತಾರೆ ಅಂತಂದರೆ ಮಾನ್ಯ ಮಂತ್ರಿಗಳು ಸರಿ ಇಲ್ಲ, ಅದಕ್ಕೆ ಅವ್ರು ಅಪೀಲ್ ಹೋಗಲಿಲ್ಲ ಅಂತಾರೆ. ಈಗ ಚೆಂಡು ಬಂದು ಮಾನ್ಯ ಮುಖ್ಯಮಂತ್ರಿಗಳ ಕಚೇರಿಯಲ್ಲಿದೆ. ಮಾನ್ಯ ಮುಖ್ಯಮಂತ್ರಿಗಳು ಪರ್ಮಿಷನ್ನ ಕೊಡಬೇಕು ಸಾರಿಗೆ ಇಲಾಖೆಗೆ. ಅವರು ಪರ್ಮಿಷನ್ ಕೊಟ್ಟ ನಂತರದಲ್ಲಿ ಇದನ್ನು SLP ಪ್ರಿಫರ್ ಆಗುತ್ತೆ, ಸರ್ಕಾರ ಪ್ರಿಫರ್ ಮಾಡಬೇಕಾಗುತ್ತೆ, ಸಾರಿಗೆ ಇಲಾಖೆ ಪ್ರಿಫರ್ ಮಾಡಬೇಕಾಗುತ್ತೆ. ಆ ಕಾರಣದಿಂದ ನಮ್ಮ ಒಂದು ಬೇಡಿಕೆ ಅಥವಾ ನಮ್ಮ ಒಂದು ಮನವಿ ಇವತ್ತಿರ್ತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿಗಳ ಬಳಿ. ಮಾನ್ಯ ಮುಖ್ಯಮಂತ್ರಿಗಳು ಇದಕ್ಕೆ ಅವಕಾಶವನ್ನು ಕೊಟ್ಟು ಮೇಲ್ಮನವಿ ಸಲ್ಲಿಸಲು ಆದೇಶವನ್ನು ಕೊಡಬೇಕು. ಒಂದು ಗೌರ್ಮೆಂಟ್ ನೋಟಿಫಿಕೇಷನ್ ಆಗಬೇಕಾಗುತ್ತೆ. ಯಾವುದೇ ಒಂದು ಆದೇಶವನ್ನು, ಉಚ್ಚ ನ್ಯಾಯಾಲಯದ ಆದೇಶವನ್ನು ಇವತ್ತು ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಅಂದರೆ ಅದಕ್ಕೆ ಸಪ್ರೇಟಾಗಿ ಒಂದು ನೋಟಿಫಿಕೇಷನ್ ಆಗಬೇಕಾಗುತ್ತೆ. ಲಾ ಡಿಪಾರ್ಟ್ಮೆಂಟಿಂದ, ಅಂದರೆ ಅಡ್ವೊಕೇಟ್ ಜನರಲ್ ಅವರಿಂದ ಒಪಿನಿಯನ್ ತೆಗೆದುಕೋಬೇಕಾಗುತ್ತೆ. ಆ ಒಪಿನಿಯನ್ ಬೇಸ್ಡ್ ಮೇಲೆ ಪ್ರಿನ್ಸಿಪಲ್ ಸೆಕ್ರೆಟರಿಗೆ ಬರುತ್ತೆ, ಪ್ರಿನ್ಸಿಪಲ್ ಸೆಕ್ರೆಟರಿ ಫೈನಾನ್ಸ್ ಡಿಪಾರ್ಟ್ಮೆಂಟಿಗೆ ಕಳಿಸ್ಬೇಕು. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಂದರೆ ಹೆಡ್ ಆಫ್ ದ ಫೈನಾನ್ಸ್ ಬಂದು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿದ್ದಾರೆ. ಮುಖ್ಯಮಂತ್ರಿಗಳು ಪರ್ಮಿಷನ್ ಕೊಡಲಿಲ್ಲ ಅಂದರೆ ಏನು ಮಾಡ್ತೀರಿ? ರಿಜೆಕ್ಟ್ ಮಾಡಿಬಿಟ್ರಿ ಅಂದರೆ ಏನು ಮಾಡ್ತೀರಿ? ಸೊ ಆ ಕಾರಣದಿಂದ ನಮ್ಮ ನಿನ್ನೆ ಮೊನ್ನೆ ನಾವು ಒತ್ತಾಯವನ್ನು ಮಾಡ್ತಾ ಇರ್ತಕ್ಕಂಥದ್ದು, ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳೇ, ನೀವು ಬಡವರ ಪರ ಅಂತ ಹೇಳಿದಿರಿ, ನೀವು ದಲಿತರ ಪರ ಅಂತ ಹೇಳ್ಕೊತೀರಿ, ನಾನು ಸಮಾಜವಾದಿ ಅಂತ ಹೇಳ್ಕೊತೀರಿ. ನೀವು ನಿಜವಾಗಲೂ ಬಡವರ ಪರ ಆಗಿದ್ದರೆ, ನಿಜವಾಗ್ಲೂ ನೀವು ದಲಿತರ ಪರ ಆಗಿದ್ದರೆ, ಇವತ್ತು ನಮ್ಮಲ್ಲಿ ಆಟೋ ಓಡಿಸೋರು ಯಾರು MNC ಕಂಪ್ನಿಗಳಿಲ್ಲ ಸರ್, ಎಲ್ಲ ಬಡವರೇ ಇರ್ತಕ್ಕಂಥದ್ದು. ಆ ದಿನದ ಇದನ್ನು ದುಡಿಮೆ ಮಾಡ್ತಾರೆ, ಅವತ್ತೇ ಅವ್ರು ತಿನ್ನಬೇಕು, ಅವತ್ತೇ. ಅದರಿಂದ ಅವರ ಒಂದು ಕಾಳಜಿಯನ್ನು ಇಟ್ಕೊಂಡು ದಯವಿಟ್ಟು ಈ ಸರ್ಕಾರ ಒಂದು ಮೇಲ್ಮನವಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳ್ಬಿಟ್ಟು ನಾವು ಕೋರ್ತಾ ಇದ್ದೀವಿ ಸರ್. ಸರ್, ಇನ್ನೊಂದು ವಿಚಾರ ಏನಪ್ಪ ಅಂದರೆ, ಈಗ ಕೆಲವೊಂದು ರಾಜ್ಯಗಳಲ್ಲೂ ಕೂಡ ಆಲ್ರೆಡಿ ಬೈಕ್ ಟ್ಯಾಕ್ಸಿ ರನ್ ಆಗ್ತಾ ಇದೆ. ಇಲ್ಲಿ ಬಂದರೆ ಒಳ್ಳೆಯದು ಅಂತ ಅನಿಸುತ್ತಾ? ಯಾವ ರೀತಿ ಸರ್? ಅಂದರೆ ಬೈಕ್ ಟ್ಯಾಕ್ಸಿಯಿಂದ ಅನಾನುಕೂಲಗಳು ಏನು ಅನಿಸಿದೆ ಸರ್? ನೋಡಿ ಸರ್, ಮೊದಲನೇದಾಗಿ ಸುರಕ್ಷತೆ ಅನ್ನೋದು ಬೈಕ್ ಟ್ಯಾಕ್ಸಿಯಲ್ಲಿ ಸಾಧ್ಯನೇ ಇಲ್ಲ ಸರ್. ಬೈಕ್ ಟ್ಯಾಕ್ಸಿಯವನು ಬರೀ ಬೈಕಿಗೆ ಮಾತ್ರ ಆಕ್ಸಿಡೆಂಟ್ ಆಗೋದಿಲ್ಲ. ಬೈಕಲ್ಲಿ ಕೂತಿರ್ತಕ್ಕಂಥ ವ್ಯಕ್ತಿ ಇವಾಗ ಹೋಗ್ತಾ ಇದ್ದಾಗ ಬಿದ್ದಾಗ ಪಾಪ ಹಿಂದೆಯಿಂದ ಬರ್ತಕ್ಕಂಥ ಯಾವುದೋ 2 ವೀಲರ್ ಆಕ್ಸಿಡೆಂಟ್ ಮಾಡಿದ್ರು ಅವನಿಗೂ ಅನಾನುಕೂಲನೇ. ಯಾವುದೋ ಕಾರ್ ಬಂದು ಗುದ್ದುಬಿಟ್ರು ಅಂದರೂ ಕೂಡ ಅವನಿಗೂ ಅನಾನುಕೂಲನೇ. ಹಿಂಗೆ ಒಬ್ಬ ಹಿಂದೆ ಕೂತಿರ್ತಕ್ಕಂಥ ಪಿಲಿಯನರ್ ಬಿದ್ದೋಗ್ಬಿಟ್ಟ ಅಂತಂದರೆ ಅವನು ಸತ್ತ. ಸೊ ಇದು ಒಂದು ರೀತಿಯಲ್ಲಿ ಯಾವುದೇ ರೀತಿಯಾದಂಥ ಒಂದು ಸುರಕ್ಷತೆ ಇಲ್ಲದೆ ಇರತಕ್ಕಂಥ ವಾಹನ ಅಂದರೆ ಇವತ್ತು 2 ವೀಲರು. ಅದರಿಂದ ಇದು ಬರೀ ಅಪಘಾತಕ್ಕೆ ಈಡಾಗೋದೊಂದೇ ಅಲ್ಲದೆ ಅಪಘಾತಕ್ಕೆ ಕಾರಣವಾಗುತ್ತೆ. ಸೊ ಅದನ್ನು ಪ್ರಪ್ರಥಮವಾಗಿ ನಾವು ಗಣನೆಗೆ ತಗೋಬೇಕು.
ಮತ್ತು ಮೋಟಾರ್ ವೆಹಿಕಲ್ ಆ್ಯಕ್ಟ್ ಪ್ರಕಾರ ಎಮ್ ಕ್ಯಾಟಗರಿ ಆ್ಯಂಡ್ ಎಲ್ ಕ್ಯಾಟಗರಿ ಅಂತಿದೆ. ಅಂದರೆ ಒಂದು ಕ್ಯಾಟಗರಿಯನ್ನು ಕಮರ್ಷಿಯಲ್ ವಾಹನಕ್ಕೆ ಯೂಸ್ ಮಾಡೋಕ್ಕೆ ಒಂದು ಕ್ಯಾಟಗರಿ ಅಂತ ಗುರುತಿಸಿದ್ದಾರೆ, ಇನ್ನೊಂದು ನಾನ್ ಕಮರ್ಷಿಯಲ್ ಅಂತ ಗುರುತಿಸಿದ್ದಾರೆ. ಈ ನಮ್ಮ ಬೈಕ್ ಅನ್ನೋದು ಟೂ ವೀಲರ್ ಏನಿದೆ, ಇದುವರೆಗೂ ತನಕನೂ ಮೋಟಾರ್ ವೆಹಿಕಲ್ ಆ್ಯಕ್ಟಲ್ಲಿ ಎಲ್ಲೂ ಸ್ಪೆಸಿಫೈ ಮಾಡಿಲ್ಲ ಇದನ್ನು ಕಮರ್ಷಿಯಲ್ ಆಗಿ ಯೂಸ್ ಮಾಡ್ಬೋದು ಅಂತ. ಅದರಿಂದ ಇದು ನಾನ್ ಕಮರ್ಷಿಯಲ್ ಮಾತ್ರವೇ. ಇದು ಎರಡನೇ ಸಮಸ್ಯೆ. ಮೂರನೇದಾಗಿ ಸರ್, ನಮ್ಮ ಇದು ಬಹಳ ಪ್ರಮುಖವಾದಂಥ ಸುರಕ್ಷತೆ ಮತ್ತು ಆರೋಗ್ಯದ ಹಿತದೃಷ್ಟಿಯಿಂದ ನಾವು ಹೇಳ್ತಾ ಇರ್ತಕ್ಕಂಥದ್ದು. ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ರಿಸರ್ಚ್ಗಳನ್ನು ನಡೆದಿದೆ. ಈ ರಿಸರ್ಚ್ಗಳ ಪ್ರಕಾರ ಬೈಕ್ ಟ್ಯಾಕ್ಸಿಯಲ್ಲಿ ಇವಾಗ ನೀವೇನಾದರೂ ಶೇರಿಂಗ್ ಹೆಲ್ಮೆಟ್ ನಿಮಗೆ ಕಡ್ಡಾಯ. ಅದು ಸರ್ಕಾರ ರೂಲ್ ಮಾಡದೆ ಹೋಗಲಿ, ನೀವು ಇವತ್ತು ಟೂ ವೀಲರಲ್ಲಿದ್ದರೆ ಇಬ್ಬರಿಗೂ ಹೆಲ್ಮೆಟ್ ಕಡ್ಡಾಯ. ಒಬ್ಬ ಉಪಯೋಗಿಸಿದಂಥ ಹೆಲ್ಮೆಟನ್ನು ಕಂಟಿನ್ಯೂಯಸ್ ಆಗಿ 3-4 ಜನ ಉಪಯೋಗಿಸ್ತಾ ಹೋದರೆ ಮೊದಲು ನಿಮ್ಮ ಹೇರು ಡ್ಯಾಂಡ್ರಫ್ ಆಗುತ್ತೆ. ಮೊದಲು ಡ್ಯಾಂಡ್ರಫ್ ಏನಾಗುತ್ತೆ ಅಂತಂತಂದರೆ ನಿಮಗೆ ಅಲರ್ಜಿಕ್ ಆಗಿ ಲಾಂಗ್ ಟರ್ಮಲ್ಲಿ ಅಲರ್ಜಿಕ್ ಆಗಿ ಕನ್ವರ್ಟ್ ಆಗುತ್ತೆ. ಅಲರ್ಜಿಕ್ ಏನಾಗುತ್ತೆ ಅಂತಂದರೆ ಅದೇ ಕಂಟಿನ್ಯೂಸ್ ಇತ್ತು ಅಂದರೆ ಕ್ಯಾನ್ಸರ್ಗೆ ಪೀಡಿತವಾಗುತ್ತೆ. ಇದನ್ನು ಜನರಿಗೆ ಮೊದಲು ಅರ್ಥ ಮಾಡ್ಕೋಬೇಕು. ಎಸ್ಪೆಷಲಿ ನಾನು ಕೇಳೋದಿಷ್ಟೇ, ಮಹಿಳೆಯರು ದಯವಿಟ್ಟು ತಾವು ಮೊದಲೇ ಹೇರ್ಸ್ಗೆ ಭಾಳ ನೀವು ಇಂಪಾರ್ಟೆನ್ಸ್ ಕೊಡ್ತೀರಿ. ದಯವಿಟ್ಟು ತಾವು, ನಾನು ಪ್ರತಿಯೊಬ್ಬ ಮಹಿಳೆಯನ್ನು ತಮ್ಮ ವಾಹಿನಿಗಳ ಮೂಲಕ ನಾನು ಪ್ರತಿಯೊಬ್ಬ ಲೇಡೀಸನ್ನು ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ಯುವತಿಯರನ್ನ ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ಬೈಕ್ ಟ್ಯಾಕ್ಸಿಯನ್ನು ಯೂಸ್ ಮಾಡೋದು ಬಿಡಿ. ಇಲ್ಲದೇ ಇದ್ದರೆ ಮುಂದಿನ ದಿನಗಳಲ್ಲಿ ಬರೀ ನಿಮ್ಮ ಆರೋಗ್ಯದ ಸುರಕ್ಷತೆ, ಬರೀ ನಿಮ್ಮ ಅಪಘಾತದ ಸುರಕ್ಷತೆ ದೃಷ್ಟಿ ಮಾತ್ರ ಅಲ್ಲ, ಈವನ್ ಆರೋಗ್ಯದ ಹಿತದೃಷ್ಟಿಯಿಂದ ಕೂಡ ನಿಮಗೆ ತೊಂದರೆ ಆಗುತ್ತೆ. ಅದನ್ನು ಮಾಡಬಾರ್ದು ಅನ್ನೋ ಕಾರಣ ಅದನ್ನು ಒಂದು ಗಮನಕ್ಕೆ ತೆಗೆದುಕೋಬೇಕು ಅಂತೇಳ್ಬಿಟ್ಟು ನಾನು ಹೇಳ್ತೀನಿ ಸರ್. ಎಲ್ಲದಕ್ಕಿಂತ ಪ್ರಮುಖವಾಗಿ ಸರ್, ಇವತ್ತು ಇದೊಂದು ಚಾಲೆಂಜ್ ಸರ್ಕಾರದ ಮುಂದೆ. ಯಾಕೆ ಅಂತಂದರೆ ಸರ್, ಇವತ್ತು ನೀವು ಆಟೋ ಓಡಿಸ್ಬೇಕಾದ್ರೆ ಆಟೋಗೆ ಒಂದು ಬ್ಯಾಡ್ಜ್ ಇರಬೇಕು, ಬಸ್ ಓಡಿಸ್ಬೇಕಾದ್ರೆ ಬ್ಯಾಡ್ಜ್ ಇರಬೇಕು, ಟ್ಯಾಕ್ಸಿ ಓಡಿಸ್ಬೇಕಾದ್ರೆ ಬ್ಯಾಡ್ಜ್ ಇರಬೇಕು. ಈ ಬೈಕ್ ಟ್ಯಾಕ್ಸಿಗಳನ್ನು ಓಡಿಸೋರಿಗೆ ಯಾವ ರೀತಿಯಾದಂಥ ಬ್ಯಾಡ್ಜ್ ಕೊಡ್ತೀರಿ ನೀವು? ಅವ್ರು ಮತ್ತೆ DL ಮತ್ತೆ ಅವ್ರು ಟ್ರೈನಿಂಗ್ ತಗೋಬೇಕು, ಮತ್ತೆ ಬ್ಯಾಡ್ಜ್ ತಗೋಬೇಕು. ಬ್ಯಾಡ್ಜ್ ತೊಗೊಂಡಾದ್ಮೇಲೆ ಓಡಿಸೋದಕ್ಕೆ ಸಾಧ್ಯ ಇರೋದು. ಅಂದರೆ ಇದೆಲ್ಲ ಒಂದು ರೀತಿ ಸರ್ಕಾರದ ಮುಂದೆ ಒಂದಿರತಕ್ಕಂಥ ಹರ್ಡಲ್ಸ್ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಸೊ ಆ ಕಾರಣದಿಂದ ಕೂಡ ದೊಡ್ಡ ಮಟ್ಟದಲ್ಲಿ ಇದರಲ್ಲಿ ಒಂದು ವಾಹನ ಕ್ಯಾಟಗರಿ ನಾನ್ ಕಮರ್ಷಿಯಲ್ ಅಂತೇಳಿ ಇರೋದ್ರಿಂದ, ಮತ್ತು ಎರಡನೇದು DLಗಳು ಓಡಿಸ್ತಾ ಇರತಕ್ಕಂಥವರು ಕಮರ್ಷಿಯಲ್ ಯೂಸ್ಗೆ ಇಲ್ಲದೆ ಇರೋ ಕಾರಣದಿಂದ ಈಗ ಇಮಿಡಿಯೇಟಾಗಿ ಅವ್ರನ್ನ ರಸ್ತೆಗಿಳಿಸುವಂಥದ್ದು ಬಹಳ ದೊಡ್ಡ ಮಟ್ಟದ ಪ್ರಯಾಣಿಕರನ್ನು ಅಪಘಾತಕ್ಕೆ ದೂಡುವಂಥ ಕೆಲಸ ಅಂತ ನನಗನ್ಸುತ್ತೆ ಸರ್.